ವಿದ್ಯಾರ್ಥಿಗಳೇ, ಇಂದಿನ ವಿಡಿಯೋದಲ್ಲಿ ನಾವು 2025ರ ಪ್ರಶ್ನೆ ಪತ್ರಿಕೆಯ 16ನೇ ಪ್ರಶ್ನೆ ತನಕ ನೋಡಿದ್ವಿ. ಅದರ ಮುಂದುವರೆದಿರ್ತಕ್ಕಂಥ ಭಾಗವನ್ನು ನಾನು ತಗೊಂಡಿದ್ದೀನಿ. ಇದು 2 ಅಂಕಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಕೊಟ್ಟಿರುವ ಚಿತ್ರದಲ್ಲಿ ಆಂಗಲ್ ABC = 90 ಡಿಗ್ರಿ ಆಗಿದೆ. ಕೆಳಗಿನವುಗಳ ಬೆಲೆಯನ್ನು ಕಂಡು ಹಿಡಿಯಿರಿ ಅಂತ ಕೊಟ್ಟಿದ್ದಾನೆ. ಸೈನ್ ಆಲ್ಫಾ, ಟ್ಯಾನ್ ಥೀಟಾ ಅಂತ ಕೊಟ್ಟಿರ್ತಕ್ಕಂಥದ್ದು. ಮೊದಲನೇದಾಗಿ ನಾವು ಸೈನ್ ಆಲ್ಫಾ ಅಂತಂದೇಳಿ ತಗೊಂಡ್ರೆ ಇದು ಆಂಗಲ್ B 90 ಡಿಗ್ರಿ. ಅವಾಗ ಆಲ್ಫಾದ ಎದುರಿಗಿರ್ತಕ್ಕಂಥ ಬಾಹು ಏನಿದೆಯೋ ಇದು ಅಭಿಮುಖ ಬಾಹು ಆಗುತ್ತೆ. ಹಾಗೆಯೇ ಪಕ್ಕದಲ್ಲಿರ್ತಕ್ಕಂಥ ಬಾಹು ಪಾರ್ಶ್ವ ಬಾಹು ಆಗುತ್ತೆ. ಈ 90 ಡಿಗ್ರಿಗೆ ಆಪೋಸಿಟ್ ಆಗಿರ್ತಕ್ಕಂಥ ಅಥವಾ ಅಭಿಮುಖವಾಗಿರ್ತಕ್ಕಂಥ ಬಾಹು ಏನಿದೆಯೋ ಅದು ವಿಕರ್ಣ ಆಗ್ತಕ್ಕಂಥದ್ದು. ಇಲ್ಲಿ ನಮಗೆ ಸೈನ್ ತಗೊಂಡ್ರೆ ಸೈನ್ ಆಲ್ಫಾ = ಅದರ ಅನುಪಾತವನ್ನು ನಾವು ತಗೊಂಡಾಗ ಅಭಿಮುಖ ಬಾಹು ಡಿವೈಡ್ ಬೈ ವಿಕರ್ಣ, ಇದು ಇದರ ಅನುಪಾತ. ಅಲ್ಲಿಗೆ ಸೈನ್ ಆಲ್ಫಾ = ಅಭಿಮುಖ ಬಾಹು ಅಂತಂದೇಳಿದರೆ AB ಆಗುತ್ತೆ, ವಿಕರ್ಣ ಅಂತಂದೇಳಿದರೆ AC ಆಗುತ್ತೆ. ABಯ ನಮಗಿರ್ತಕ್ಕಂಥ ಬೆಲೆ ಏನಿದೆಯೋ ಅದು 3 ಡಿವೈಡ್ ಬೈ ವಿಕರ್ಣದ್ದು 5 ಆಗ್ತಕ್ಕಂಥದ್ದು. ಇದು ಸೈನ್ ಆಲ್ಫಾದ ಒಂದು ಬೆಲೆಯಾಗಿರ್ತಕ್ಕಂಥದ್ದು. ನೆಕ್ಸ್ಟ್ ಬಂತು ಟ್ಯಾನ್ ಥೀಟಾ ತಗೊಂಡಾಗ ಇಲ್ಲಿ ನಾನು ಸಪ್ರೇಟ್ ಆಗಿ ಇಟ್ಕೊಳ್ತೀನಿ. ಇದು B, ಇದು A, ಇದು C. ಇದನ್ನ ಥೀಟಾ ಅಂತ ತಗೊಂಡಾಗ ಥೀಟಾಗೆ ಆಪೋಸಿಟ್ ಆಗಿರ್ತಕ್ಕಂಥದ್ದು ಇದು ಅಭಿಮುಖ ಬಾಹು, ಇದು ಪಾರ್ಶ್ವ ಬಾಹು, ಹಾಗೆಯೇ ಇದು ವಿಕರ್ಣ ಆಗ್ತಕ್ಕಂಥದ್ದು. ಆವಾಗ ಇಲ್ಲಿ ನಮಗೆ ಏನು ಬೇಕಾಗಿರ್ತಕ್ಕಂಥದ್ದು ಟ್ಯಾನ್ ಥೀಟಾ ಬೇಕಿರ್ತಕ್ಕಂಥದ್ದು. ಟ್ಯಾನ್ ಥೀಟಾ ತಗೊಂಡ್ರೆ ನಿಮಗೆ ಅದರ ಅನುಪಾತ ಇರ್ತಕ್ಕಂಥದ್ದು ಅಭಿಮುಖ ಬಾಹು ಡಿವೈಡ್ ಬೈ ಪಾರ್ಶ್ವ ಬಾಹು ಆಗ್ತಕ್ಕಂಥದ್ದು. ಇಲ್ಲಿ ಡಿವೈಡ್ ಬೈ ಪಾರ್ಶ್ವ ಬಾವಿನ ಅಭಿಮುಖ ಬಾಹು ಅಂತಂದೇಳಿದರೆ ಥೀಟಾಕ್ಕೆ ಆಪೋಸಿಟ್ ಆಗಿರ್ತಕ್ಕಂಥದ್ದು BC, ಹಾಗೆಯೇ AB ಇಲ್ಲಿ ತಗೊಳ್ತಕ್ಕಂಥದ್ದು. ಇಲ್ಲಿ AB ಮತ್ತು BC ಬೈ AB ಅಂತ ತಗೊಂಡಾಗ BCಯ ಬೆಲೆ ಟ್ಯಾನ್ ಥೀಟಾ = BCಯ ಬೆಲೆ ನೋಡಿ 4 ಇರ್ತಕ್ಕಂಥದ್ದು 4, ಇದರ ಬೆಲೆ ಇರ್ತಕ್ಕಂಥದ್ದು 3. ಅದಕ್ಕೆ ಇದು ನಮಗೆ ಉತ್ತರ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ ಒಂದು ಕ್ವಶನ್ ತಗೊಳ್ಳೋಣ. 6 + √2 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಂತ ಕೊಟ್ಟಿದ್ದಾನೆ. ಇಲ್ಲಿ 2 ಚಾಯ್ಸ್ ಇರ್ತಕ್ಕಂಥದ್ದು. ಮೊದಲನೇದ ನಾವು ತಗೋಣ. 6 + √2 ಅನ್ನ ನಾವು ಅಭಾಗಲಬ್ಧ ಅನ್ನೋದನ್ನ ಭಾಗಲಬ್ಧ ಅಂತಂದೇಳಿ ಸಾಧನೆ ಮಾಡಿ ನೋಡೋಣ. 6 + √2 ಒಂದು ಭಾಗಲಬ್ಧ ಸಂಖ್ಯೆ ಎಂದು ಊಹಿಸಿ. ಭಾಗಲಬ್ಧ ಸಂಖ್ಯೆ ಅಂದ ತಕ್ಷಣನೇ 6 + √2 = A/B ರೂಪದಲ್ಲಿ ಇರ್ತಕ್ಕಂಥದ್ದು. ಅವಾಗ A ಮತ್ತು B ಎರಡೂ ಕೂಡ ಸಹ ಅವಿಭಾಜ್ಯಗಳು. ಕಂಡೀಷನ್ನು B ≠ 0 ಆಗ್ತಕ್ಕಂಥದ್ದು. ಹಾಗಾಗಿ ನಾವು ಇದನ್ನು ಸುಲಭೀಕರಿಸಿದರೆ √2 = AB, ಇದನ್ನು ಈ ಕಡೆ ತಗೊಂಬಂದ್ರೆ -6 ಆಯಿತು. ಅಲ್ಲಿಗೆ √2 = A- ಲಾಸ ತಗೊಂಡಾಗ 6/B ಆಗ್ತಕ್ಕಂಥದ್ದು. ಇದು ನಮಗೆ ಸಿಗ್ತಕ್ಕಂಥದ್ದು. ಅವಾಗ ಇದೇನಾಯಿತು A/B ರೂಪದಲ್ಲಿ ಬಂದ್ಬಿಡ್ತು. ಹಾಗಾಗಿ √2 ಇದು ಒಂದು ಭಾಗಲಬ್ಧ ಸಂಖ್ಯೆ ಎಂದು ತೋರಿಸುತ್ತದೆ. ಆದರೆ ಇದು √2 ಒಂದು ಭಾಗಲಬ್ಧ ಸಂಖ್ಯೆ ಎಂಬುದು ಸತ್ಯ ಸಂಗತಿಗೆ ವಿರುದ್ಧವಾಗಿರ್ತಕ್ಕಂಥದ್ದು. ಹಾಗಾಗಿ ನಮ್ಮ ತಪ್ಪು ಊಹೆಯಿಂದ
ಈ ವಿರೋಧಾಭಾಸ ಉಂಟಾಗಿದೆ. ಅಂದರೆ ನಾವು ತಗೊಂಡಿರ್ತಕ್ಕಂಥದ್ದು ಏನಿದೆಯೋ ಭಾಗಲಬ್ಧ ಸಂಖ್ಯೆ ಅಂತಕ್ಕಂಥದ್ದು ಅದು ತಪ್ಪಾಗಿರ್ತಕ್ಕಂಥದ್ದು. ಹಾಗಾಗಿ 6+√2 ಅಂತಕ್ಕಂಥದ್ದು ಅಭಾಗಲಬ್ಧ ಸಂಖ್ಯೆ. ಇದು ನಮಗೆ ಕ್ವಶನ್ನಲ್ಲಿ ಸಿಗ್ತಕ್ಕಂಥದ್ದು. ಅದರಲ್ಲೇ ಚಾಯ್ಸ್ ಇರ್ತಕ್ಕಂಥದ್ದನ್ನು ತಗೊಳ್ಳೋದಾದರೆ 2 ಧನ ಪೂರ್ಣಾಂಕಗಳ ಮಾಸ ಮತ್ತು ಲಾಸಗಳು ಕ್ರಮವಾಗಿ 4 ಮತ್ತು 60 ಆಗಿದೆ. ಒಂದು ಪೂರ್ಣಾಂಕವು 20 ಅಂತ ಕೇಳಿದ್ದಾನೆ. ಇಲ್ಲಿ ನಮಗೆ ಕೊಟ್ಟಿರ್ತಕ್ಕಂಥದ್ದನ್ನು ನಾವು ಬಳಸ್ಕೊಳ್ಳೋಣ. ಮಾಸ ಇಲ್ಲಿ ಎ ಸಂಖ್ಯೆ ಮತ್ತು ಬಿ ಸಂಖ್ಯೆ ಅಂತ ಇಟ್ಕೊಂಡ್ರೆ ಅದರದ್ದು 4 ಇದೆ. ಹಾಗೆಯೇ ಲಾಸ ಕೊಟ್ಟಿದ್ದಾನೆ, ಅದರದ್ದು ಎ ಬಿ ಲಾಸವನ್ನು ತಗೊಂಡ್ರೆ 60 ಆಗಿದೆ. ಅದರಲ್ಲಿ ಒಂದು ಸಂಖ್ಯೆಯನ್ನು ಕೊಟ್ಟಿದ್ದಾನೆ, ಅದು ಒಂದು ಸಂಖ್ಯೆ 20. ನಾವು ಕಂಡುಹಿಡಿಬೇಕಾಗಿರೋದು ಬಿ ಸಂಖ್ಯೆಯನ್ನು ಕಂಡುಹಿಡಿಬೇಕು. ಅದಕ್ಕೊಂದು ಫಾರ್ಮುಲಾ ಇರ್ತಕ್ಕಂಥದ್ದು, ಯಾವುದಿರ್ತಕ್ಕಂಥದ್ದು ಲಾಸ ಅಂದರೆ ಎಲ್ ಇಂಟು ಮಾಸ. ನಾವು ಎಚ್ ಅಂತ ಇಟ್ಕೋಬಹುದು. ಒಂದು ಸಂಖ್ಯೆ ಎ, ಇನ್ನೊಂದು ಸಂಖ್ಯೆ ಬಿ ಅಂತ ತಗೋಬಹುದು. ಅವಾಗ ಏನಾಯಿತು, ಲಾಸ ಮತ್ತು ಮಾಸವನ್ನು ತಗೊಂಡ್ರೆ 4 × 60, ಅದರಲ್ಲಿ ಒಂದು ಸಂಖ್ಯೆ 20 ಇಂಟು ಬಿ. ನಮಗೆ ಬೇಕಾಗಿರೋದು ಬಿ 4 × 60 ಡಿವೈಡ್ ಬೈ 20. ಅಲ್ಲಿ 21 23 ಬಿ ಬೆಲೆ 4 3 12. ಇದು ನಮಗೆ ಬೇಕಾಗಿರ್ತಕ್ಕಂಥ ಉತ್ತರ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ ಕ್ವಶನ್ ನೋಡೋಣ. ನೆಕ್ಸ್ಟ್ ಕ್ವಶನ್ನು ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ವರ್ಜಿಸುವ ವಿಧಾನದಿಂದ ಬಿಡಿಸಿ ಅಂತ ಕೊಟ್ಟಿದ್ದಾನೆ. 2x + y = 10. ಇದನ್ನು 1 ಅಂತ ಇಟ್ಕೊಳ್ಳೋಣ. ಹಾಗೆಯೇ x - y = 2 ಅಂತಕ್ಕಂಥದ್ದನ್ನು ತಗೊಳ್ಳೋಣ. ಇಲ್ಲಿ 1 + 2 ಕೂಡಿದಾಗ ಎರಡನ್ನು ಕೂಡಿಬಿಡೋಣ. ಕೂಡಿದಾಗ ಏನಾಗುತ್ತೆ, 2x + y = 10, x - y = 2 ಡಿವೈಡ್ ಬೈ, ಅಲ್ಲಿಗೆ 2x + x ಅಂದರೆ 3x ಆಯಿತು. ಹಾಗೆಯೇ ಇಲ್ಲಿ +y - y ಕ್ಯಾನ್ಸಲ್ ಆಯಿತು. = 10 + 2 12. x = 12/3. x = 3 1 3 4. x ಬೆಲೆ 4 ಸಿಗ್ತಕ್ಕಂಥದ್ದು. ಈ x = 4 ಸಮೀಕರಣ 2ರಲ್ಲಿ ಆದೇಶಿಸಿ. ಅವಾಗ ಏನಾಗುತ್ತೆ, 2x + y = 10 ಇದೆ, x ಬೆಲೆ 4 ಇದೆ. 2 × 4 + y = 10. y = 10, 4 2 8 ಆಯಿತು. ಈ 8ಅನ್ನು ಈ ಕಡೆಗೆ ತಗೊಂಬರೋಣ, -8. y = 10 8 ಕಳೆದ್ರೆ 2. y ಬೆಲೆ 2 ಬರ್ತಕ್ಕಂಥದ್ದು. x ಬೆಲೆ 4, y ಬೆಲೆ 2 ಆಗ್ತಕ್ಕಂಥದ್ದು. ನೆಕ್ಸ್ಟ್ ಕ್ವಶನ್ ನೋಡಿ. ಇಲ್ಲಿ ಕೊಟ್ಟಿರ್ತಕ್ಕಂಥ ಬೆಲೆಯನ್ನು ತಗೊಳ್ಳೋದಾದರೆ x² + 8x + 12 = 0 ಸಮೀಕರಣದ ಮೂಲಗಳನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾನೆ. ಇದರಲ್ಲಿ x² + 8x + 12 = 0. ಎ ಬೆಲೆ 1 ಇದೆ, ಬಿ ಬೆಲೆ 8 ಇದೆ, ಸಿ ಬೆಲೆ 12 ಇದೆ. a × c = 12 ಆಯಿತು. ಇಲ್ಲಿ 8 ಇರೋದ್ರಿಂದ ನಮಗೆ a + c = 8 ಬರಬೇಕು. ಆವಾಗ 12ರ ನಾವು ಅಪವರ್ತನಗಳನ್ನು ತಗೊಂಡ್ರೆ ಏನು ಬರುತ್ತೆ, 6 × 2 ಇದೆ. ಹಾಗೆಯೇ 6 2 12 ಆಯಿತು. 4 × 3 ಇದೆ. ನೆಕ್ಸ್ಟ್ ಬಂತು 12 × 1 ಇದೆ. ಇಲ್ಲಿ 3 ಅಪವರ್ತನಗಳನ್ನು ನಾವು ತಗೊಂಡ್ರೆ ಅದರಲ್ಲಿ ನಮಗೆ ಬೇಕಾಗಿರ್ತಕ್ಕಂಥ ಅಪವರ್ತನ ಯಾವುದು, ಎರಡನ್ನೂ ಸೇರಿಸಿದರೆ ನಮಗೆ 8 ಬರಬೇಕು. ಹಾಗಾಗಿ 6 × 2 ತಗೊಳ್ಳೋಣ. ಅಲ್ಲಿಗೆ x² 8x ಬದಲಿ 6 + 2 × x + 12 = 0. x² 6 × x 6x + 2 × x 2x + 12 = 0. x ಕಾಮನ್ ತೆಗೆದ್ರೆ x + 6, ಇದರಲ್ಲಿ 2 ಕಾಮನ್ ತೆಗೆದ್ರೆ x + 6 = 0. x + 6
ಇಂಟು ಎಕ್ಸ್ ಪ್ಲಸ್ 2 ಈಸ್ ಈಕ್ವಲ್ ಟು 0. ಅಲ್ಲಿಗೆ ಎಕ್ಸ್ ಪ್ಲಸ್ 6 ಈಸ್ ಈಕ್ವಲ್ ಟು 0, ಎಕ್ಸ್ ಪ್ಲಸ್ 2 ಈಸ್ ಈಕ್ವಲ್ ಟು 0, ಎಕ್ಸ್ ಈಸ್ ಈಕ್ವಲ್ ಟು -6, ಎಕ್ಸ್ ಈಸ್ ಈಕ್ವಲ್ ಟು -2. ಇದು ನಮಗೆ ಬೇಕಾಗಿರ್ತಕ್ಕಂಥ ಬೆಲೆಗಳು. ಇದರಲ್ಲಿ ಚಾಯ್ಸನ್ನು ಕೊಟ್ಟಿದ್ದೇನೆ. ಎಕ್ಸ್ ಸ್ಕ್ವಯರ್ ಪ್ಲಸ್ 4x ಪ್ಲಸ್ 5 ಈಸ್ ಈಕ್ವಲ್ ಟು 0 ವರ್ಗ ಸಮೀಕರಣದ ಶೋಧಕವನ್ನು ಕಂಡುಹಿಡಿಯಿರಿ ಮತ್ತು ಮೂಲಗಳ ಸ್ವಭಾವವನ್ನು ಬರೆಯಿರಿ ಅಂತ ಕೊಟ್ಟಿದ್ದೇನೆ. ಇದರ ಬೆಲೆಯನ್ನು ನಾವು ತಗೊಳ್ಳೋದಾದರೆ ಎಕ್ಸ್ ಸ್ಕ್ವಯರ್ ಪ್ಲಸ್ 4x ಪ್ಲಸ್ 5 ಈಸ್ ಈಕ್ವಲ್ ಟು 0. ಎ ಬೆಲೆ 1, ಬಿ ಬೆಲೆ 4, ಸಿ ಬೆಲೆ 5. ಅದರಲ್ಲಿ ಶೋಧಕವನ್ನು ಕಂಡುಹಿಡಿಯೋದಕ್ಕೆ ಬಳಸ್ತಕ್ಕಂಥ ಸೂತ್ರ ಡೆಲ್ಟಾ ಇಸ್ ಈಕ್ವಲ್ ಟು ಬಿ ಸ್ಕ್ವಯರ್ ಮೈನಸ್ 4ac. ಈ ಬೆಲೆಗಳನ್ನು ಹಾಕಿದರೆ ಡೆಲ್ಟಾ ಇಸ್ ಈಕ್ವಲ್ ಟು 4 ಹೋಲ್ ಸ್ಕ್ವಯರ್, 4 ಇಂಟು ಎ ಬೆಲೆ 1, ಸಿ ಬೆಲೆ 5. ಅಲ್ಲಿ 4 4 16, 5 4 20 ಇಸ್ ಈಕ್ವಲ್ ಟು -4 ಆಯಿತು. ಅಂದರೆ ಇಲ್ಲಿ -4 ಲೆಸ್ ದ್ಯಾನ್ 0ಕ್ಕೆ ಬರ್ತಕ್ಕಂಥದ್ದು. ಹಾಗಾಗಿ ಇಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಮೂಲಗಳು ಇರುವುದಿಲ್ಲ. ಮೂಲಗಳ ಸ್ವಭಾವವನ್ನು ಬರೆಯಿರಿ ಅಂತ ಕೇಳಿದರೆ ಮೂಲಗಳ ಸ್ವಭಾವವನ್ನು ತಗೊಳ್ಳೋದಾದರೆ ವಾಸ್ತವ ಮೂಲಗಳನ್ನು ಹೊಂದಿರುವುದಿಲ್ಲ. ಇದಿಷ್ಟನ್ನು ಕೂಡ ಈ ವಿಡಿಯೋದಲ್ಲಿ ತಗೊಂಡಿದ್ದೀನಿ. ಉಳಿದಿರ್ತಕ್ಕಂಥ ನೆಕ್ಸ್ಟ್ ಲೆಕ್ಕಗಳಿಂದ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಎಲ್ಲರಿಗೂ ಧನ್ಯವಾದ.